ರೇಣುಕಾಚಾರ್ಯ ಇದ್ದಾರೆ. ರೇಣುಕಾಚಾರ್ಯ ನಿಮಗೆ ಗೊತ್ತಿದೆ, ಮೊದಲಿಂದಲೂ ಕೂಡ ಅವ್ರ ಜೊತೆ ಗುರುತಿಸ್ಕೊಂಡಿರುವಂಥವ್ರು, ಅವರ ಕಟ್ಟ ಬೆಂಬಲಿಗ. ರೇಣುಕಾಚಾರ್ಯ ಅವರೇ, ನಿಮ್ಮ ನಮಸ್ಕಾರ. ನಿಮ್ಮ ಸ್ನೇಹಿತರೆಲ್ಲ ಹೋಗಿ ದೆಹಲಿನಲ್ಲಿ ಬೀಡು ಬಿಟ್ಟಿದ್ದಾರೆ, ನಿಮ್ಗಳ ಮೇಲೆ ಕಂಪ್ಲೇಂಟ್ಗಳು ಹೇಳ್ತಾ ಇದ್ದಾರೆ, ಏನಂತೀರಿ ಸರ್? ಒಂದು ರಂಗನಾಥ್ ಜಿ, ಯಾರ್ಯಾರು ದಿಲ್ಲಿಗೆ ಹೋಗಿದ್ದಾರೆ ಅವರ ಶಕ್ತಿ ಏನಂತಂದ್ರೆ ರಾಜ್ಯ ಜನರಿಗೆ ಗೊತ್ತು, ಹೈಕಮಾಂಡಿಗೆ ಗೊತ್ತಿದೆ. ಅದ್ರ ವರಿಷ್ಠ ಇವ್ರನ್ನ ಭೇಟಿ ಮಾಡಕ್ಕೆ 10,000 ಬಾರಿ ಹೋಗಿ ಒಂದ್ ರೀತಿ ಡೆಲ್ಲಿಗೆ ದಂಡಯಾತ್ರೆ ಮಾಡ್ತಾ ಇದಾರೆ. ಆದ್ರೆ ದಂಡಯಾತ್ರೆ ಯಶಸ್ವಿ ಆಗಲ್ಲ. ನಮ್ಮೆಲ್ಲರಿಗೂ ವಿಶ್ವಾಸ ಇದೆ, ಸನ್ಮಾನ್ಯ ಯಡಿಯೂರಪ್ಪನವರು ಸಹ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಅಂತ ಒಬ್ಬ ಮೇರು ನಾಯಕ. ಇವರು ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡ್ತಾರಲ್ಲ, ಯಡಿಯೂರಪ್ಪ ಆಕಾಶ, ಇವ್ರು ಆಕಾಶ ಮೇಲೆ ಉಗುಳ್ತಾರೆ ನಿಂತು. ಆ ಉಗುಳು ಯಾರಿಗೆ ಸಿಡಿಯುತ್ತೆ? ವಾಪಸ್ ಬರ್ತೀವಿ, ಇವ್ರಿಗೆ ವಾಪಸ್ ಬರುತ್ತೆ. ಯಡಿಯೂರಪ್ಪ ಪಾರ್ಟಿ ಕಟ್ತಾ ಇದ್ರೆ, ಪಾದಯಾತ್ರೆ ಮಾಡ್ತಾರೆ, ಜೈಲಿಗೆ ಹೋಗ್ತಾ ಇದ್ರೆ, ಇವರೆಲ್ಲ ಎಲ್ಲಿದ್ರು ಸ್ವಾಮಿ? ನಾಚಿಕೆ ಬೇಕು ಇವ್ರಿಗೆಲ್ಲ. ಕುಮಾರ ಬಂಗಾರಪ್ಪ ಯಾರ್ರಿ? ಅಲ್ಲಿ ಸೊರಬದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂದಂತ ಸಂದರ್ಭದಲ್ಲಿ ಶಾಸಕರು ಮಾಡಿದ್ರೆ, ಅಲ್ಲಿ ಇವರಿಂದ ಗೋಪಾಲ್ ಕೃಷ್ಣ ಕಾಂಗ್ರೆಸ್ ಹೋದ, ಅಲ್ಲಿ ಹಾಲಪ್ಪ ಇದರಲ್ಲಿ ಸೊರಬದಲ್ಲಿ MLA ಆಗ್ತಿತ್ತು, ಮತ್ತು ಸಾಗರದಲ್ಲಿ ಗೋಪಾಲ್ ಕೃಷ್ಣ ನಮ್ ಜೊತೆಗೆ ಇದ್ದಿದ್ದ. ನೋಡಿ, ಇವ್ರಿ ಸ್ಥಾನ ಬಿಟ್ಕೊಟ್ಟು ಅಲ್ಲಿ ಗೋಪಾಲ್ ಕೃಷ್ಣ ಆ ಕಡೆ ಹೋದ್ರು. ಆಯ್ತಾ, ಮೊದಲನೇದು. ನಂಬರ್ 2, ಇವ್ರು ಗೆದ್ದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಯಾರನ್ನೂ ವಿಶ್ವಾಸ ತೆಗೆದುಕೊಳ್ಳಿಲ್ಲ, ಕೆಲಸ ಮಾಡಕ್ ಅಭಿವೃದ್ಧಿನೂ ಮಾಡ್ಲಿಲ್ಲ. ಇದ್ರ ಜೊತೆಗೆ ಅಲ್ಲಿ ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ಮಂಡಲ ಅಧ್ಯಕ್ಷ ಮಾಡಿದ್ರೆ, ಪರ್ಯಾಯವಾಗಿ ಮಂಡಲ ಅಧ್ಯಕ್ಷ ಮಾಡಿದ್ರು. ಈಗ ಹೇಳ್ತಂದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಬೇಕಂತ ನಾವು ಬಂದಿರೋದು, ವಿಜೇಂದ್ರ ಹೋರಾಟ ಮಾಡ್ತಲ್ಲ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು. ಮೂಡ ಪಾದಯಾತ್ರೆ ಹೋರಾಟಗಳು ಎಲ್ಲಿಗಿದ್ರು ಸ್ವಾಮಿ? ಮಂದಿ ನಿಮಗೆ ಇವ್ರಿಗೆ ಚಿಕ್ಕದಲ್ಲಿ ಒಂದ್ 5-6 ಜನ ಅವಾಗಿಂದ ಹೊರ ಬಂದವ್ರು ನಿಮ್ ಕ್ಷೇತ್ರದಲ್ಲಿ ಮುಖ ನೋಡಿಲ್ಲ ಅಂತ ಹೇಳ್ತಾರೆ ಜನ. ಕ್ಷೇತ್ರದಲ್ಲಿ ನಿಮ್ ಮುಖನೇ ನೋಡಿಲ್ಲ ಮಿಸ್ಟರ್ ಕುಮಾರ ಬಂಗಾರಪ್ಪ. ಯೋಚನೆ ಮಾಡಿ ಮಾತಾಡಿ. ಯಡಿಯೂರಪ್ಪ ಇದು ವಿಜೇಂದ್ರ ಬಗ್ಗೆ ಇವೆಲ್ಲ ಮಾತಾಡ್ತಾರಲ್ಲ ನಮ್ಮ ಯತ್ನಾಳ್ ಗೌರವ ಕೊಡ್ತೀನಿ ನಾನು ಯತ್ನಾಳ್ಗೆ. ಆದ್ರೆ ರಮೇಶ್ ಜಾರಕಿಹೊಳಿ ಇವ್ರು ಬಂದ್ರು ನಿಜ, ಭಾರತೀಯ ಜನತಾ ಪಾರ್ಟಿಗೆ ಬಂದಂತರು ಗೌರವದಿಂದ ಇದಾರೆ. ಆದ್ರೆ ಇವರು ಗೌರವದಿಂದ ನಡ್ಕೋಬೇಕು. ಅದ್ರ ಬದಲಾಗಿ ದಿನನಿತ್ಯ ಮಾಧ್ಯಮಕ್ಕೆ ಹೋಗೋದು, ಮಾಧ್ಯಮದಲ್ಲಿ ಮಾತಾಡೋದು. ಕಾರ್ಯಕರ್ತರು ನೊಂದೋಗಿದ್ದಾರೆ, ಮುಖಂಡಗಳು ನೊಂದೋಗಿದ್ದಾರೆ. ಇವತ್ತು ನಾವ್ ಹೇಳಿದ್ರಿ ಆಗ್ಲೇ, BC ಪಾಟೀಲ್ ಜೊತೆ ಮಾತಾಡ್ತಾ, ಕಾಂಗ್ರೆಸ್ ಸತ್ತೋಗಿದೆ, ಟೇಕಪ್ ಆಗ್ತಲ್ಲ. 2 ವರ್ಷ ಆಗ್ತಾ ಅಧಿಕಾರಕ್ಕೆ ಬಂದು, ಸಂಪೂರ್ಣ ವೈಫಲ್ಯ, ಏನು ಅಭಿವೃದ್ಧಿ ಮಾಡಿಲ್ಲ. ಅವ್ರು ಹೊಡೆದಾಡ್ತಿದ್ದಾರೆ. ಈಗ ನಾಳೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮೀಟಿಂಗ್ ಇದೆಯಾ ವಿಜೇಂದ್ರ ಅವ್ರ ಮನೆಯಲ್ಲಿ? ವಿಜೇಂದ್ರ ಅವರು ಯಾವ್ದೇ ಕಾರಣಕ್ಕೂ ಯಡಿಯೂರಪ್ಪನವರಾಗ್ಲಿ ನನ್ನ ಪರವಾಗಿ ಸಭೆ ಮಾಡ್ರಿ ಅಂತ ಹೇಳಿಲ್ಲ, ನನ್ನ ಪರವಾಗಿ ಹೇಳಿಕೆಗಳು ಕೊಡ್ರಿ ಅಂತ ಹೇಳ್ತಲ್ಲ. ನಾನು ಕ್ಷೇತ್ರದಲ್ಲಿ ಕಳೆದ 1 ವಾರದಿಂದ ಬಹಳ ಒತ್ತಡಗಳು ಮತ್ತೆ ಈಗಲೂ ದಿಡಗೂರು ಗ್ರಾಮಕ್ಕೆ ಒತ್ತಡಗಳು ಮತ್ತೆ ಓಡಾಟ ಮಾಡ್ತಾ ಇದೀನಿ. ನಾಳೆ ಬೆಂಗಳೂರಿಗೆ ಬಂದು ಯೋಚನೆ ಮಾಡ್ತೀನಿ. ಓಕೆ, ಈಗ ಇವತ್ತು ಕೊನೆಯದಾಗಿ ಒಂದ್ ಮಾತು ಹೇಳ್ತೀನಿ. ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಆಗಿ ಸೂರ್ಯಚಂದ್ರ ಎಷ್ಟು ಸತ್ಯನ ಮುಂದುವರಿತಾರೆ. ಇವ್ರಿಗೆ ತಾಕತ್ತಿದ್ರೆ ಬದಲಾವಣೆ ಮಾಡ್ರಿ. ಇಂದ ಯಡಿಯೂರಪ್ಪನ 2 ಸಾರಿ ಇಳಿಸಿದಾಗ ಏನಾಯ್ತು ಗೊತ್ತೈತಾ? ಬಿಜೆಪಿ 41 ಸೀಟಿಗೆ ಬಂತು ಸರ್. 41ಕ್ಕೆ ಬಂತು 2009ರಲ್ಲಿ. 2021ರಲ್ಲಿ 65ಕ್ಕೆ ಬಂತು. 2018ರ ಅಧ್ಯಕ್ಷರು ಮಾಡಕ್ಕೆ ಇದೇ ರೀತಿ ಕಾಡಿದ್ರು. 135 120 ಪ್ಲಸ್ ಇತ್ತು. ಇವರ ಆಂತರಿಕ ಆರೋಪಗಳಿಂದ, ಕಚ್ಚಾಟಗಳಿಂದ 104 105 ಆದ್ವಿ. ಈಗಲೂ ಇದೇ ರೀತಿ ಮುಂದುವರೆದ್ರೆ ನೋಡ್ರಿ, ಇವರೆಲ್ಲ ಅಧ್ಯಕ್ಷ ಆಗಾರಿ ಯಾರು ಈ ಯೋಗ್ಯತೆ ಇಲ್ಲ. ಅಲ್ಲ, ಈಗ ರೇಣುಕಾಚಾರ್ಯ ಅವರೇ, ರಾಮುಲು ವಿಜೇಂದ್ರ ಮುಖ್ಯ ಅಧ್ಯಕ್ಷ ಮುಂದುವರ್ಲಿ ಅಂತ ಹೇಳಿದ್ರು. ಅವರು ಸಾರಥ್ಯದಲ್ಲಿ ಅಂತ ಹೇಳಿದ್ರು. ನೋಡಿ ಸರ್, ಇವ್ರು ಬಿಟ್ಟ್ಯಾರು ಯಾರು ಸಿಗ್ತಾ ಇಲ್ಲ. ಇವ್ರಿಗೆ ಒಂದು ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ವಿಜಯೇಂದ್ರ ಯಡಿಯೂರಪ್ಪನವ್ರು ಒಳ್ಳೆ ಹೋರಾಟ ಮಾಡಿದ್ರು, ಒಳ್ಳೆ ಆಡಳಿತ ಕೊಟ್ಟರು, ಅಭಿವೃದ್ಧಿ ಅನುದಾನ ಬಿಡುಗಡೆ ಮಾಡಿದ್ರು. ಯತ್ನಾಳ್ ಮಂತ್ರಿ ಆಗ್ಲಿ ಅಂತ ಒಂದೇ ಕಾರಣಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ ಹಗುರವಾಗಿ. ಲೂಸ್ ಟಾಕಿಂಗ್ ಬಿಡಬೇಕು, ಇದು ಒಳ್ಳೇದಲ್ಲ. ನಾನು ಈಗಲೂ ವಿನಂತಿ ಮಾಡ್ತೀನಿ, ನಿಮ್ಮ ಪ್ರಯತ್ನ ವಿಫಲ ಆಗುತ್ತೆ, ಫಲ ಕೊಡಲ್ಲ. ದಿಲ್ಲಿಗೆ ಹೋಗಿ ಯಾಕ್ರಿ ಇಲ್ಲಿ 4 ಗೋಡೆ ಮಧ್ಯೆ ಕುಳಿತು ಚರ್ಚೆ ಮಾಡ್ಕೋಬೇಕಾಯ್ತು. ನೀವು ಮೀಡಿಯಾದಲ್ಲಿ ಬದಲಾವಣೆ ಮಾಡ್ತೀರಿ ಅಂತ ಹೇಳ್ತಿರಲ್ಲ, ಹೋಗ್ರಿ 4 ಗೋಡೆ ಮಧ್ಯೆ ಚರ್ಚೆ ಮಾಡೋ ಬದಲ ಮೀಡಿಯಾಕ್ಕೆ ಯಾಕೆ ಹೋಗ್ತೀರಿ? ಈಗ ವಿಜೇಂದ್ರ ಕಂಟಿನ್ಯೂ ಆಗ್ತಾರೆ ಅಂತೀರಿ ನೀವು? ನಮ್ಮ ಕಾರ್ಯಕರ್ತರು ಮುಖಂಡರು ನೋವಾಗುತ್ತೆ. ಕಾಂಗ್ರೆಸ್ ಸತ್ತೋಗಿದೆ, ಭ್ರಷ್ಟಾಚಾರ. ಈ ವಿಜೇಂದ್ರ ಭ್ರಷ್ಟಾಚಾರದ ಹೋರಾಟ ಮಾಡಿದರೆ ಮುಖ್ಯಮಂತ್ರಿ ಈಗ ಅಲ್ಲಲ್ಲ, ನಾನು ಹೇಳ್ತಿರೋದು ವಿಜೇಂದ್ರ ಕಂಟಿನ್ಯೂ ಆಗ್ತಾರೆ ಅಂತಿರ್ತಾವು. ವಿಜೇಂದ್ರ
ಸೂರ್ಯಚಂದ್ರ ಎಷ್ಟು ಸತ್ಯನೋ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಅಲ್ಲ ಈಗ ಮತ್ತೆ ಈಗ ಅವ್ರು ಕಂಟಿನ್ಯೂ ಆದ್ಮೇಲೂ ಕೂಡ ಇದೇ ರಗಳೆ ಕಂಟಿನ್ಯೂ ಆಯ್ತು ಅಂದ್ರೆ ಬಿಜೆಪಿ ಹೆಂಗ್ ಉದ್ಧಾರ ಆಗುತ್ತೆ ರೇಣುಕಾಚಾರ್ಯ ಅವರೇ? ಸರ್ ಈಗ ಎತ್ತಾಳ್ ಮಾಡಿದ್ರೆ ಅಥವಾ ಇವ್ರ ಜೊತೆ ಯಾರ ಟೀಮ್ ಅದಲ್ಲ ಇದ್ರ 100 ಪಟ್ಟು ಗೊಂದಲ ಸ್ಟಾರ್ಟ್ ಆಗುತ್ತೆ ನೋಡಿ. ಇದೆಲ್ಲ ತಾತ್ಕಾಲಿಕ. ಇವ್ರು ಏನ್ ಮಾಡ್ತಾರೆ, ನಮಗೆ ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ಬೆಂಬಲ ಇದೆ ಅಂತ ಹೇಳ್ತಾರೆ, ಕೆಲವು ಲೋಕಸಭಾ ಸದಸ್ಯ ಬೆಂಬಲ ಇದೆ ಅಂತ ಹೇಳ್ತಾರೆ. ಆದ್ರೆ ಅವ್ರ ಬಗ್ಗೆ ಜನರಿಗೆ ಅನುಮಾನ ಬರುತ್ತೆ. ಇವರು ಯಾರು ಮಾಜಿ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ಲೋಕಸಭಾ ಸದಸ್ಯರ ಬಗ್ಗೆ ಆರೋಪ ಮಾಡ್ತಾರೆ, ನಮಗೆ ಬೆಂಬಲ ಇದೆ ಅಂತ ಹೇಳಿ ತಮಟೆ ಹೊಡಿತಿದ್ದಾರೆ ಪ್ರತಿನಿತ್ಯ. ಹೈಕಮಾಂಡ್ ಆಶೀರ್ವಾದ ಅಂತ ಹೇಳ್ತಾರೆ. ಇವ್ರು ಕ್ಲಾರಿಫೈ ಮಾಡ್ಬೇಕು. ಇವರು ರಾಜ್ಯ ಜನರಿಗೆ ಇಲ್ಲ ಅಂದ್ರೆ ತಪ್ಪು ಸಂದೇಶ ಹೋಗುತ್ತೆ, ಹೈಕಮಾಂಡ್ ಮೇಲೆ ತಪ್ಪು ಸಂದೇಶ ಹೋಗುತ್ತೆ. ಶುಕ್ರವಾರ ಬೊಮ್ಮಾಯಿ ನಮ್ಮ ಲೋಕಸಭಾ ಸದಸ್ಯರಿಗೆ ವಿನಂತಿನ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ಬದಲಾವಣೆ ಮಾಡಕ್ ಸಾಧ್ಯನೇ ಇಲ್ಲ ಸರ್. ಈಗ ಬೊಮ್ಮಾಯಿ ಅವರು ಅಶೋಕ್ ಅವ್ರದ್ದೇನು ಬೆಂಬಲ ಇಲ್ವಾ ಇದಕ್ಕಂಗಾದ್ರೆ ವಿಜಯೇಂದ್ರ ಅವ್ರನ್ನ ಚೇಂಜ್ ಮಾಡಿ ಅನ್ನೋದಕ್ಕೆ? ಅಲ್ಲ, ಅವ್ರ ವಿಜಯೇಂದ್ರಗೆ ಬೆಂಬಲ ಇದೆ, ಯಡಿಯೂರಪ್ಪನವ್ರ ಬಗ್ಗೆ ಗೌರವ ಇದೆ. ಆದ್ರೆ ಇವರು ತಮಟೆ ಹೊಡಿತಾರಲ್ಲ ಮಾಧ್ಯಮದ ಮುಂದೆ, ಅದನ್ನ ಕ್ಲಾರಿಫೈ ಮಾಡ್ಬೇಕು, ರಾಜ್ಯ ಜನರಿಗೆ ಸ್ಪಷ್ಟನೆ ಕೊಡಬೇಕು. ಅದು ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ವಿನಂತಿ ಮಾಡ್ತೀನಿ, ಅವರಿಗೆ ಎಲ್ಲ ಲೋಕಸಭಾ ಸದಸ್ಯರು ವಿನಂತಿ ಮಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದು ಸಂಗತಿ ನೋಡಿ. ಯಾವುದೇ ಕಾರಣಕ್ಕೂ ಇಲ್ಲಿ ಅಧ್ಯಕ್ಷರಾಗಲಿಕ್ಕೆ ಯಾರೂ ಕೂಡ ಅರ್ಹರಿಲ್ಲ. ಸೂರ್ಯ ಚಂದ್ರರಿದ್ದಾರೆ ಅನ್ನುವಂಥದ್ದು ಎಷ್ಟು ಸತ್ಯ ಅಲ್ಲ, ಅಷ್ಟೇ ಸತ್ಯ ವಿಜಯೇಂದ್ರ ಮತ್ತೆ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತಾರೆ ರೇಣುಕಾಚಾರ್ಯ.